ಈ ಒಂದು ಸಿಸಿಟಿವಿ ಫುಟೇಜ್ ನ ತೋರಿಸಿ ಕೇಸ್ ನ ಡೈವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗ ನೀವೇನ್ ನೋಡ್ತಾ ಇದ್ದೀರೋ ಇದೇ ಆ ಸಿಸಿಟಿವಿ ಫುಟೇಜ್. ಐ ನೋ ಕ್ವಾಲಿಟಿ ತುಂಬಾ ಥರ್ಡ್ ಕ್ಲಾಸ್ ಇದೆ ಅಂಡ್ ಇಲ್ಲಿ ದೂರದಲ್ಲಿ ನೀವೇನು ಒಂದು ಬ್ಲಾಕ್ ಡಾಟ್ ನ ನೋಡ್ತಾ ಇದ್ದೀರೋ ಇದೇ ಖುಷಿ ಅಂತ. ಸೊ ಈ ಒಂದು ಥರ್ಡ್ ಕ್ಲಾಸ್ ಕ್ವಾಲಿಟಿ ಇರುವಂತಹ ಸಿಸಿಟಿವಿ ಫುಟೇಜ್ ನ ತೋರಿಸ್ಬಿಟ್ಟು ಇದು ರೇಪ್ ಅಂಡ್ ಮರ್ಡರ್ ಕೇಸ್ ಅಲ್ಲ, ಇಟ್ಸ್ ಎ ಕೇಸ್ ಅಂತ ಕೇಸ್ ನ ಡೈವರ್ಟ್ ಮಾಡ್ತಿದ್ದಾರೆ. ಅಲ್ಲ, ನಿಜವಾಗ್ಲೂ ಆ ಹುಡುಗಿ ಏನಾದ್ರೂ ರೈಲ್ವೆ ಟ್ರ್ಯಾಕ್ ಗೆ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ರೆ ದೆನ್ ಈ ಒಂದು ಕೇಸು ರೈಲ್ವೆ ಪೊಲೀಸ್ ಅವ್ರ ಅಂಡರ್ ಹೋಗ್ತಿತ್ತೆ. ಬಿಡದಿ ಪೊಲೀಸ್ ಸ್ಟೇಷನ್ ಅವರು ಈ ಒಂದು ಕೇಸ್ ನ ಯಾಕೆ ಆಕ್ಸೆಪ್ಟ್ ಮಾಡ್ಕೊಂಡ್ರು ಅಂಡ್ ಅದೇ ಬಿಡದಿ ಪೊಲೀಸ್ ಅವರು ಬರ್ದಿರುವಂತಹ FIR ಅಲ್ಲಿ ಇಟ್ ಕ್ಲಿಯರ್ಲಿ ಮೆನ್ಷನ್ಸ್ ಕೊಲೆ ಆಗಿದೆ ಅಂತ. ನನಗೆ ಬೇಜಾರಾಗಿದ್ದೇನು ಅಂತಂದ್ರೆ ರೀಸೆಂಟ್ಲಿ ಮಹಿಳಾ ಆಯೋಗದ ಸಚಿವರು ನಾಗಲಕ್ಷ್ಮಿ ಅವರು ಸಹ ಈ ಒಂದು ಕೇಸು ಕೊಲೆ ಕೇಸ್ ಅಲ್ಲ, ಇಟ್ಸ್ ಎ ಆಕ್ಸಿಡೆಂಟ್ ಕೇಸ್ ಅನ್ನೋ ರೀತಿ ಸ್ಟೇಟ್ಮೆಂಟ್ ಕೊಟ್ರು. ಇನ್ಸಿಡೆಂಟ್ ಆಗಿದ್ದು ಫ್ಯೂ ಡೇಸ್ ಆದ್ಮೇಲೆ ನಾನು ಸ್ಪಾಟ್ ವಿಸಿಟ್ ಮಾಡಿದೆ. ಅಲ್ಲಿ ಒಂದು ಚೂರು ಒಂದು ಹನಿ ರಕ್ತ ಕಾಣಿಸಿಲ್ಲ ನನ್ಗೆ ಅಂಡ್ ನನ್ಗಷ್ಟೇ ಅಲ್ಲ ಅಲ್ಲಿನ ಲೋಕಲ್ಸ್